ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾವಯವ ಕೃಷಿ, ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ. ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ. ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಅಕ್ಕ ಮಹಾದೇವಿಯವರ ಒಂದು ಬಹಳ ವಿಶೇಷವಾದ ವಚನದ ಬಗ್ಗೆ. ಹೌದು, ಮರಮರ ಮಥನಿಸಿ ಕಿಚ್ಚು ಅಂತ ಶುರುವಾಗುತ್ತಲ್ಲ ಆ ವಚನ ಕೇಳಲಿಕ್ಕೇನೋ ಸರಳ ಅನಿಸಬಹುದು. ಹೌದು, ಮೇಲ್ನೋಟಕ್ಕೆ ಹಂಗ ಅನ್ಸುತ್ತೆ. ಆದರೆ ಅದರೊಳಗಿನ ವಿಚಾರ ಇದೆಯಲ್ಲ, ಬಹಳ ಅಂದ್ರೆ ಬಹಳ ಆಳವಾದ್ದು. ನಾವಿವತ್ತು ಈ ವಚನದ ಒಳಾರ್ಥವನ್ನ ಎಲ್ಲರಿಗೂ ತಿಳಿಯೋ ಹಾಗೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತಾಡೋಂಗ ಬಿಚ್ಚಿಡೋಣ ಅಂತೇವೆ. ಒಳ್ಳೆ ಪ್ರಯತ್ನ. ಆ ವಚನದ ಮೊದಲ ಸಾಲಿದೆಯಲ್ಲ, ಮರ ಉಜ್ಜಿ ಬೆಂಕಿ ತೆಗೆಯೋದು, ಅಲ್ಲಿಂದ ಶುರು ಮಾಡೋಣ. ಮೊದಲು ವಚನ ಪೂರ್ತಿ ಓದ್ಬಿಡ್ತೀನಿ, ಕೇಳಿ. ಸ್ವಲ್ಪ ನಮ್ಮ ಕಡೆ ಧಾಟ್ಯಾಗ ಪ್ರಯತ್ನ ಮಾಡ್ತೀನಿ. ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು. ಆತ್ಮ ಆತ್ಮ ಮಥನಿಸಿ ಅನುಭವ ಹುಟ್ಟಿ ಹೊದ್ದಿರ್ದ ತನುಗುಣಾದಿಗಳ ಸುಡಲಾಯಿತು. ಇಂಥಪ್ಪ ಅನುಭಾವವ ತೋರಿ ಎನ್ನ ಒಡಲ ನುಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನ. ಈಗ ಮೊದಲ 2 ಸಾಲು ತಗೊಳ್ಳೋಣ. ಸರಿ. ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು. ಇದರ ನೇರ ಅರ್ಥ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಹೌದು, ಸಾಮಾನ್ಯವಾಗಿ ಗೊತ್ತಿರುತ್ತೆ. 2 ಕಟ್ಟಿಗೆ ತುಂಡನ್ನ ಬಾಳ ಹೊತ್ತು ಉಜ್ಜಿದ್ರೆ ಅಂದ್ರೆ ತಿಕ್ಕಿದ್ರೆ ಬಿಸಿ ಏರಿ ಕಿಚ್ಚು ಹತ್ತೈತಿ. ಹೌದು, ಘರ್ಷಣೆಯಿಂದ ಆ ಕಿಚ್ಚು ಪಿನ್ನ ಪಕ್ಕದ ಗಿಡ ಮರಕ್ಕೂ ಹತ್ತಿ ಸುಡ್ತೈತಿ. ಸರಿ, ಇದು ಕಣ್ಣಿಗೆ ಕಾಣೋ ದೃಶ್ಯ. ಆದ್ರೆ ಅಕ್ಕ ಹೇಳ ಹೊರಟಿರೋದು ಇದನ್ನಷ್ಟೇನಾ? ಇದ್ರ ಹಿಂದೆ ಏನೋ ಬೇರೆ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದೆ. ಅದಕ್ಕೆ ಅಕ್ಕ ಮಹಾದೇವಿ ಶ್ರೇಷ್ಠ ವಚನಗಾರ್ತಿ ಅನ್ನೋದು. ಮುಂದಿನ ಸಾಲುಗಳಲ್ಲಿ ಆ ಗೂಢಾರ್ಥ ಇದೆ ನೋಡಿ. ಹೌದು. ಆತ್ಮ ಆತ್ಮ ಮಥನಿಸಿ ಅನುಭವ ಹುಟ್ಟಿ ಹೊದ್ದಿರ್ದ ತನುಗುಣಾದಿಗಳ ಸುಡಲಾಯಿತು. ಇಲ್ಲಿ ನೋಡಿ, ಮರಮರ ಮಥನಿಸಿ ಅನ್ನೋದಕ್ಕೆ ಹೋಲಿಕೆ ಕೊಡ್ತಾಳೆ. ಆತ್ಮ ಆತ್ಮ ಮಥನಿಸಿ ಅಂತ. ಹೌದು, ಅಂದ್ರೆ ನಮ್ಮೊಳಗಡೆ ನಡೆಯುವ ತೀವ್ರವಾದ ಚಿಂತನೆ, ತೊಳಲಾಟ, ಆತ್ಮಾವಲೋಕನ ಅಂತಾರಲ್ಲ, ಅದು ಒಂದೇ ಮಾತಲ್ಲಿ ಹೇಳೋದಾದ್ರೆ ಆಧ್ಯಾತ್ಮಿಕ ಸಾಧನೆ. ಓಹೋ, ಅದೇ ನಮ್ಮ ಮಥನ. ಅದೇ ಆ ಮಥನ. ಈ ತರಹ ಒಳಗಿನ ಮಂಥನ ಆದಾಗ ಅನುಭವ ಅನ್ನೋ ಒಂದು ವಿಶೇಷವಾದ ಆಳವಾದ ಅರಿವು, ಒಂದು ಜ್ಞಾನ ಹುಟ್ಟುತ್ತೆ. ಆಹಾ, ಇದು ಮರ ಉಜ್ಜಿದಾಗ ಕಿಚ್ಚು ಹುಟ್ಟಿದಂಗೇನ? ಕರೆಕ್ಟ್, ಅದೇ ಹೋಲಿಕೆ. ಮರದಿಂದ ಕಿಚ್ಚು, ಆತ್ಮ ಮಂಥನದಿಂದ ಅನುಭವ. ತಿಳಿಯಿತು. ಹಾಗಾದರೆ ಮರದಿಂದ ಹುಟ್ಟಿದ ಕಿಚ್ಚು ಸುತ್ತಲಿನ ಮರಗಳನ್ನು ಸುಡ್ತು. ಈ ಆತ್ಮಮಥನದಿಂದ ಹುಟ್ಟಿದ ಅನುಭವ ಅನ್ನೋ ಕಿಚ್ಚು ಏನನ್ನ ಸುಡುತ್ತೆ? ಅಕ್ಕ ಹೇಳಿದ್ದಾರಲ್ಲ, ಹೊದ್ದಿರು ತನುಗುಣಾದಿಗಳ ಸುಡಲಾಯಿತು ಅಂತ. ಅಂದ್ರೆ ಈ ತನುಗುಣಗಳು ಅಂದ್ರೆ ಏನು? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ತನು ಅಂದ್ರೆ ಶರೀರ ಅಲ್ವಾ? ಹೌದು. ತನುಗುಣಗಳು ಅಂದ್ರೆ ನಮ್ಮ ಶರೀರಕ್ಕೆ ಅಂಟಿಕೊಂಡಿರೋ ಗುಣಗಳು. ಅಂದ್ರೆ ನಮ್ಮ ಲೌಕಿಕ ಆಸೆಗಳು, ಅಹಂಕಾರ, ಕೋಪ, ಮೋಹ, ಮತ್ಸರ, ಈ ಎಲ್ಲಾ ವಿಕಾರಗಳು. ಓಹೋ, ನಮ್ಮ ಕೆಟ್ಟ ಗುಣಗಳು. ಹಂಗೆ ಒಂದ್ ರೀತಿ ಹೌದು, ನಮ್ಮನ್ನ ಬಂಧನದಲ್ಲಿಡೋ ಗುಣಗಳು. ಈ ಅನುಭವದ ಅರಿವು ಅನ್ನೋ ಬೆಂಕಿ ಇದೆಯಲ್ಲ, ಈ ಎಲ್ಲಾ ಮೈಮ್ಯಾಲಿನ ಭಾರವನ್ನ, ನಮ್ಮನ್ನ ಕಟ್ಟಿ ಹಾಕಿರೋ ಆಸೆಗಳನ್ನ, ದೋಷಗಳನ್ನ ಸುಟ್ಟಾಕುತ್ತೆ ಅಂತ. ಅಬ್ಬಾ, ಇದೊಂಥರ ಆಧ್ಯಾತ್ಮಿಕ ಶುದ್ಧೀಕರಣ ಅಂದಾಗಾಯ್ತು. ಖಂಡಿತ. ಎಲ್ಲ ಕಶ್ಮೇಲಗಳು, ಹೊಲ್ಸು ಆ ಅರಿವಿನ ಬೆಂಕಿಯಲ್ಲಿ ಭಸ್ಮ ಆಗೋ ಹಾಗೆ. ಅಂದ್ರೆ ನಮ್ಮ ವ್ಯಕ್ತಿತ್ವವೇ ಶುದ್ಧ ಆಗುತ್ತೆ ಈ ಮಂಥನದಿಂದ ಹುಟ್ಟಿದ ಅರಿವಿನಿಂದ. ಸರಿ, ಆದ್ರೆ ಆಮೇಲೆ ಶುದ್ಧೀಕರಣದ ನಂತರ ಅಕ್ಕ ಕೊನೆಯಲ್ಲಿ ಪ್ರಾರ್ಥನೆ ಮಾಡ್ತಾಳಲ್ಲ. ಹೌದು. ಇಂತಪ್ಪ ಅನುಭಾವವ ತೋರಿಯನ್ನ ಒಡಲು ನುಳುಹಕೊಳ್ಳ ಚೆನ್ನಮಲ್ಲಿಕಾರ್ಜುನ ಅಂತ ತನ್ನ ದೇವರು ಚೆನ್ನಮಲ್ಲಿಕಾರ್ಜುನಲ್ಲಿ ಕೇಳ್ಕೋತಾಳೆ. ಯಾಕೆ ಪ್ರಾರ್ಥನೆ? ಎಲ್ಲಾ ತನುಗುಣಗಳು ಸುಟ್ಟು ಹೋದ ಮೇಲ ಮತ್ತೆ ಕಾಪಾಡುವಂತ ಯಾಕೆ ಕೇಳಬೇಕು? ಇದು ನೋಡಿ, ಬಹಳ ಸೂಕ್ಷ್ಮವಾದ ವಿಚಾರ. ಈ ತನುಗುಣಗಳು ಅಂದ್ರೆ ಆಸೆ, ಅಹಂಕಾರ ಎಲ್ಲ ಸುಟ್ಟು ಹೋದ್ರೂ ತಾನು ಅಥವಾ ಆತ್ಮ ಅನ್ನೋದು ಇನ್ನೂ ಉಳಿದಿದೆ ಅಲ್ವಾ? ಹೌದು, ಉಳಿದಿದೆ. ಬಹುಶಃ ಆ ಶುದ್ಧೀಕರಣದ ನಂತರವೂ ಆ ಸ್ಥಿತಿಯಲ್ಲಿ ಗಟ್ಟಿಯಾಗಿ ನಿಲ್ಲೋಕೆ, ಮತ್ತೆ ಸಂಸಾರಕ್ಕೆ ಜಾರದೆ ಇರೋಕೆ, ಅಂತಿಮ ಮುಕ್ತಿಯ ದಾರಿ ಪೂರ್ತಿಯಾಗಿ ಕಾಣ್ಲಿಕ್ಕೆ ದೇವರ ಕೃಪೆ, ಮಾರ್ಗದರ್ಶನ ಬೇಕು ಅನ್ನೋದು ಅಕ್ಕನ ಭಾವನೆ ಇರಬಹುದು. ಅಂದ್ರೆ ದಾರಿ ತೋರಿಸುವಂತ
ಕೇಳ್ತಾ ಇದ್ದಾಳೆ. ಹೌದು, ಅನುಭವ ಪಡೆದ ಜ್ಞಾನಿಗಳ ಅನುಭವದ ದಾರಿಯನ್ನ ನನಗೂ ತೋರ್ಸು, ಮತ್ತೆ ಈ ಶುದ್ಧವಾದ ಒಡಲನ್ನು ಅಂದ್ರೆ ಆತ್ಮವನ್ನ ಸಂಸಾರದ ಬಂಧನದಿಂದ ಪೂರ್ತಿಯಾಗಿ ಪಾರು ಮಾಡು, ನಿನ್ನಲ್ಲಿ ಸೇರ್ಸಿಕೋ ಅಂತ ಬೇಡ್ಕೊಳ್ತಿದ್ದಾಳೆ. ಓಹೋ, ಹಂಗಾದ್ರೆ ಆ ತೀವ್ರವಾದ ಹೋರಾಟ, ಆ ಮಥನದ ನಂತರವೂ ದೇವ್ರ ಸಹಾಯ ಬೇಕು ಅಂತ. ಬಹಳ ಚಂದವಾಗಿ. ಆಂತರಿಕ ಹೋರಾಟ ಅಂದ್ರೆ ಮತನ ಕೊನೆಗೆ ಆಳವಾದ ಅರಿವಿಗೆ, ಅನುಭವಕ್ಕೆ ಕಾರಣವಾಗುತ್ತೆ. ಆ ಅರಿವು ನಮ್ಮ ಲೌಕಿಕ ದೋಷಗಳನ್ನ, ತನುಗುಣಗಳನ್ನ ನಿವಾರಿಸುತ್ತೆ. ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸುಮ್ನೆ ಕೂತ್ರೆ ಆಗದು, ಪ್ರಯತ್ನ ಬೇಕೇ ಬೇಕು, ಮಥನ ಆಗ್ಲೇಬೇಕು ಅನ್ನೋದೇ ಇದರ ತಿರುಳು. ಖಂಡಿತವಾಗಿಯೂ ಹೌದು. ಈ ಮಥನ ಅನ್ನೋದು ಕೇವಲ ಆಧ್ಯಾತ್ಮಿಕ ಸಾಧಕರಿಗೆ ಮಾತ್ರ ಅಲ್ಲ ಅನ್ಸುತ್ತೆ ನನಗೀಗ. ನಮ್ಮ ದಿನನಿತ್ಯದ ಬದುಕಿನಲ್ಲೂ ನಾವು ಎದುರಿಸೋ ಸವಾಲುಗಳು, ಕಷ್ಟಗಳು, ಸಂಘರ್ಷಗಳು, ಹೌದು ಹೌದು ಅವು ಒಂಥರ ಮಥನವೇ ಅಲ್ವಾ? ಅದರಿಂದ ನಾವು ಪಾಠ ಕಲಿತು ನಮ್ಮ ತಪ್ಪು ತಿದ್ದುಕೊಂಡು ಒಂದು ಹೊಸ ತಿಳುವಳಿಕೆ ಪಡ್ಕೊಂಡ್ರೆ ಅದು ಒಂದು ರೀತಿ ತನುಗುಣಗಳು ಸುಟ್ಟ ಹಾಗೆ. ಹೌದು, ನಾವು ಶುದ್ಧರಾದ ಹಾಗೆ ಆಗುತ್ತೆ. ಖಂಡಿತ. ಹೀಗೆ ನೋಡಿದಾಗ ಈ ವಚನದ ಆಳ ಇನ್ನೂ ಹೆಚ್ಚುತ್ತೆ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣವೇ? ಖಂಡಿತ, ಹೇಳಿ. ಈ ಆಂತರಿಕ ಮಂಥನದಿಂದ, ಆ ಅನುಭವದ ಕಿಚ್ಚಿನಿಂದ ಲೌಕಿಕ ಆಸೆಗಳು, ಅಹಂಕಾರ, ಈ ಎಲ್ಲ ತನುಗುಣಾದಿಗಳು ಸುಟ್ಟು ಹೋದ ಮೇಲೆ ಕೊನೆಗೆ ಉಳಿಯೋದಾದರೂ ಏನು? ಒಳ್ಳೆ ಪ್ರಶ್ನೆ. ಎನ್ನ ಒಡಲನುಳುಕೊಳ್ಳ ಅಂತ ಅಕ್ಕ ಕೇಳುವ ಆ ಒಡಲು ಅಥವಾ ಆತ್ಮದ ನಿಜವಾದ ಸ್ವರೂಪ ಎಂಥದ್ದು? ಈ ಎಲ್ಲ ಹೊದಿಕೆಗಳು ಸುಟ್ಟು ಹೋದ ಮೇಲೆ ಆ ಒಡಲು ಅಂದ್ರೆ ಏನು? ಅದನ್ನ ಕಾಪಾಡುವಂತ ಯಾಕ ಕೇಳ್ತಾಳ? ಇದನ್ನ ಸ್ವಲ್ಪ ವಿಚಾರ ಮಾಡ್ಬೋದು ಅಲ್ವಾ? ಹೌದು, ನಿಜಕ್ಕೂ ವಿಚಾರ ಮಾಡಬೇಕಾದ ವಿಷಯವೇ.